ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ವಿದ್ಯುನ್ಮಾನ ವರದಿಗಾರರೇ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಮಾಡ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯ ಒಂದು ಬಹಳ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಇದರಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಸ್ಕ್ಯಾಮ್ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ರಾಜ್ಯದ 18 ಇನ್ಸ್ಟಿಟ್ಯೂಷನ್ಗಳಿಗೆ 114 ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗೆ ಬೇಕಾಗಿರ್ತಕ್ಕಂಥ ಉಪಕರಣ, ರಿಪೀಟ್ ಮಾಡ್ತೇನೆ, 114 ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಉಪಕರಣಗಳನ್ನ 18 ಇನ್ಸ್ಟಿಟ್ಯೂಷನ್ಗೆ, ಅದು ಹಾವೇರಿ, ಗುಲ್ಬರ್ಗ, ಕೊಪ್ಪಳ, ಯಾದಗಿರಿ, ಬೆಂಗಳೂರು, ತುಮಕೂರು, ಈ ತರ ಅಲ್ಲಿ ಮೆಡಿಕಲ್ ಕಾಲೇಜುಗಳಿಗೆ ಈ ಇನ್ಸ್ಟಿಟ್ಯೂಷನ್ ಅನ್ನ ಖರೀದಿ ಮಾಡಿದ್ದಾರೆ, ಈ ಒಂದು ಉಪಕರಣವನ್ನ ಖರೀದಿ ಮಾಡಿದ್ದಾರೆ. ಇದರ ಡೀಟೇಲ್ಸ್ ನ ನೋಡ್ತಾ ಹೋದ್ರೆ ಹೇಗೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಸ್ಕ್ಯಾಮ್ ಮಾಡಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಇದರ ಒಟ್ಟು ವೆಚ್ಚ 176 ಕೋಟಿ ರೂಪಾಯಿ 70 ಲಕ್ಷ. 176 ಕೋಟಿ ರೂಪಾಯಿ 70 ಲಕ್ಷ. ಉಪಕರಣ ಬಂದು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ನ ಉಪಕರಣ, ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಒಂದು ಮೆಷಿನ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ಆಪರೇಷನ್ ಮೆಷಿನ್. ಟೆಂಡರ್ ಕರೆಯುವುದಕ್ಕಾಗಿ ಕಂಪನಿಯ ಹೆಸರನ್ನ ಬದಲು ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಈ ಒಂದು ಟೆಂಡರ್ ನಲ್ಲಿ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಮತ್ತು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ದಟ್ಟವಾಗಿರ್ತಕ್ಕಂಥ ಸುದ್ದಿ ಇದೆ. ಕೆಟಿಪಿಪಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ರಾಜ್ಯದ ಬೆಂಗಳೂರು ಸೇರಿದಂತೆ ತುಮಕೂರು, ಹಾವೇರಿ, ಗದಗ್, ಯಾದಗಿರಿ, ಗುಲ್ಬರ್ಗ, ಮೈಸೂರು, ಚಿತ್ರದುರ್ಗ, ಈ ತರ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂಥ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಿದೆ, ಮಂಗಳೂರು, ಅಲ್ಲಿಗೆ ಈ ಒಂದು ಎಕ್ವಿಪ್ಮೆಂಟ್ ನನ್ನ ಪರ್ಚೇಸ್ ಮಾಡಿದ್ದಾರೆ. ಅದ್ರ ಡೀಟೇಲ್ಸ್ ಎಲ್ಲ ಇದೆ, ಪೇಪರ್ ನಾನು ಕೊಡ್ತೇನೆ. 176 ಕೋಟಿ ರೂಪಾಯಿ 70 ಲಕ್ಷ ರೂಪಾಯಿ. ಏನ್ ಇದರಿಂದ ಉಪಯೋಗ ಅಂದ್ರೆ, ರೋಗಿಗಳಿಗೆ ಆರೋಗ್ಯ ಸೇವೆಯನ್ನ ನೀಡುವ ದೃಷ್ಟಿಯಿಂದ 176 ಕೋಟಿ ರೂಪಾಯಿನ ವೆಚ್ಚ ಮಾಡಲಾಗಿದೆ. ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಉಪಕರಣದ ಖರೀದಿಗೆ ಆಡಳಿತಾತ್ಮಕ ಅನುಮೋದನೆಗೆ ಕಳೆದ ವರ್ಷ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಈ ವಿಚಾರದಲ್ಲಿ 176 ಕೋಟಿ ರೂಪಾಯಿ 70 ಲಕ್ಷ ಮೊತ್ತದಲ್ಲಿ ಸರ್ಕಾರ 60% ಹಣನ ಯಾವುದು ಇನ್ಸ್ಟಿಟ್ಯೂಷನ್ ಇದೆ, ಮೆಡಿಕಲ್ ಕಾಲೇಜ್, ಆಂತರಿಕ ಸಂಪನ್ಮೂಲಗಳಿಂದ 40% ಹಣವನ್ನ ಶೇರ್ ಮಾಡಬೇಕು. ಸರ್ಕಾರ 60% ಹಣ, ಇನ್ಸ್ಟಿಟ್ಯೂಷನ್ 40% ಹಣವನ್ನ ಶೇರ್ ಮಾಡಬೇಕು. ಒಟ್ಟು ಇದರಲ್ಲಿ ಸರ್ಕಾರಕ್ಕೆ 117 ಕೋಟಿ ರೂಪಾಯಿ ನಷ್ಟ ಆಗಿದೆ. ಅಂದ್ರೆ ಲಾಭ ಯಾರಿಗಾಗಿದೆ? ಲಾಭ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ದಿನೇಶ್ ಗುಂಡೂರಾವ್ ಅವ್ರಿಗೂ ಆಗಿರಬಹುದು. 117 ಕೋಟಿ ರೂಪಾಯಿ 117 ಕೋಟಿ ರೂಪಾಯಿ ಸ್ಕ್ಯಾಮ್. ಅಥವಾ ಇದನ್ನ ಸಪ್ಲೈ ಮಾಡಿರ್ತಕ್ಕಂಥ ಸಂಸ್ಥೆಗೂ ಆಗಿರಬಹುದು, ಅಧಿಕಾರಿಗಳಿಗಾಗಿರ್ಬೋದು, ಆ ಕಾಲೇಜಿನ
ಮ್ಯಾನೇಜ್ಮೆಂಟ್ ಅದು ಪ್ರಿನ್ಸಿಪಾಲ್ರಿಗೂ ಹೋಗಿರ್ಬೋದು, ಗೊತ್ತಿಲ್ಲ ನನಗೆ. ಇದರ ತನಿಖೆ ಆಗ್ಬೇಕು ಅಂತಕ್ಕಂಥ ಆಗ್ರಹವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಕೇರಳ ವೈದ್ಯಕೀಯ ಸೇವಾ ನಿಯಮದಲ್ಲಿ ಹೇಗೆ ಅಂತ ಹೇಳ್ತೀನಿ ನಾನು ಹೇಳ್ತೀನಿ. ಕೇರಳ ವೈದ್ಯಕೀಯ ಸೇವಾ ನಿಗಮದಲ್ಲಿ MS ಕ್ರಿಯೇಟಿವ್ಸ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್, MS ಕ್ರಿಯೇಟಿವ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಪ್ರತಿ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಈ ಒಂದು ಎಕ್ವಿಪ್ಮೆಂಟ್ಗೆ ಆ ಒಂದು MS ಕ್ರಿಯೇಟಿವ್ ಅಂತಕ್ಕಂಥ ಏನ್ ಏಜೆನ್ಸಿ ಇದೆ, ಅವ್ರ ಕಾಸ್ಟ್ ಎಷ್ಟಪ್ಪ ಅಂತ ಹೇಳಿದ್ರೆ 49,90,740,000 ರೂಪಾಯಿ ಒಂದಕ್ಕೆ. 49 ಕೋಟಿ 90 ಲಕ್ಷ ಅಂತ ಇಟ್ಕೊಳ್ಳಿ, ಬೇಡ 50 ಕೋಟಿ ಅಂತ ಇಟ್ಕೊಂಡ್ಬಿಡಿ. 50 ಕೋಟಿ ರೂಪಾಯಿ ಕೇರಳದ ಒಂದು MS ಕ್ರಿಯೇಟಿವ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ನ ರೇಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಎಕ್ವಿಪ್ಮೆಂಟ್ಗೆ 49 ಕೋಟಿ 49 ಲಕ್ಷ 49 ಕೋಟಿ ಅಂತ ಹೇಳಿದ್ರೆ 49 ಲಕ್ಷ. ಅದು 49 ಲಕ್ಷ. ಇದನ್ನ 50 ಉಪಕರಣಗಳನ್ನ ವಿತ್ GST ಸಪ್ಲೈ ಮಾಡಿದೆ ಹಿಂದೆ, ಕೇರಳಕ್ಕೆ ಸಪ್ಲೈ ಮಾಡಿದೆ. ಅವರು ಕೂಡ ಟೆಂಡರ್ಗೆ ಹಾಕಿದ್ದಾರೆ. MS ಕ್ರಿಯೇಟಿವ್ಸ್ 3 ವರ್ಷ ವ್ಯಾರಂಟಿ ನೀಡಿದೆ. ಈ 50 ಎಕ್ವಿಪ್ಮೆಂಟ್ ಅನ್ನು ಯಾರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ, 3 ವರ್ಷ ವ್ಯಾರಂಟಿ ಆಧಾರದ ಮೇಲೆ ಕೊಟ್ಟಿದೆ. ಅದೇ ರೀತಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಬಿಮ್ಸ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ಗೆ ಪೂರೈಸುವಂತೆ ಪ್ರತಿ ಮಾಡ್ಯುಲರ್ ಥಿಯೇಟರ್ಗೆ 1,10,00,000 ರೂನಂತೆ ಶಿವೋನ್ ಇಂಡಿಯಾ ಕಂಪನಿಗೆ ಕಾರ್ಯಾದೇಶ ಪತ್ರ ಕೊಟ್ಟಿದೆ. ಮೇಲೆ 49 ಲಕ್ಷಕ್ಕೆ ಕೇರಳದ ಒಂದು ಕಂಪನಿ ಸಪ್ಲೈ ಮಾಡ್ತಾ ಇದೆ. ಅದನ್ನ ಬಿಟ್ಬಿಟ್ಟು ಶಿವೋನಿ ಅನ್ನುವಂತ ಕಂಪನಿಗೆ 1,10,00,000 ಕಾರ್ಯಾದೇಶವನ್ನು ಮಾಡಿದೆ. ಆದ್ರೆ ವೈದ್ಯಕೀಯ ನಿರ್ದೇಶನಾಲಯ ಅಂದ್ರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ MS ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಪ್ರತಿ ಮಾಡ್ಯುಲರ್ ಥಿಯೇಟರ್ಗೆ 1,29,69,000 ವಿತ್ GST ಎಷ್ಟಪ್ಪ ಅಂತ ಹೇಳಿದ್ರೆ 23,33,898 ರೂಪಾಯಿ. ಒಟ್ಟು ಸೇರಿ 1,52,00,000. 1,52,00,000 ಒಂದು ಮಾಡ್ಯುಲರ್ಗೆ. ಆದ್ರೆ ಕೇರಳದ್ದಾದ್ರೆ 49 ಲಕ್ಷ. ಇಲ್ಲಿ ಯಾರಿಗೆ MS ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಡ್ತಾರೆ ಟೆಂಡರ್ನ 114 ಮಾಡ್ಯುಲರ್ಗಳಿಗೆ. ಎಷ್ಟಕ್ಕೆ? 1.5 ಕೋಟಿಗೆ, 1,52,00,000. ಅಂದ್ರೆ ಹತ್ತತ್ರ 3 ಪಟ್ಟು ಹೆಚ್ಚಾಯ್ತು. ಸ್ಕ್ಯಾಮ್ ಹಿಂಗಾಗಿದೆ. ಅದೇ ಕೇರಳದ ಕಂಪನಿ ಕೊಟ್ಬಿಟ್ಟಿದ್ರೆ 49 ಲಕ್ಷಕ್ಕೆ ಸಿಗ್ತಾ ಇತ್ತು. ಮತ್ತು 1 ವರ್ಷ ವ್ಯಾರಂಟಿ ಇದು ಮಾತ್ರ. ಅದಕ್ಕೆ 3 ವರ್ಷ ವ್ಯಾರಂಟಿ ಇದೆ. ಇದಕ್ಕೆ ಒಂದೇ ವರ್ಷ ವ್ಯಾರಂಟಿ. ಅದಕ್ಕೆ MS ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಏನ್ ಸಪ್ಲೈ ಮಾಡ್ತಾ ಇದೆ 1 ವರ್ಷದ ವ್ಯಾರಂಟಿಗೆ. ಕೇರಳದ್ದಾಗಿದ್ರೆ 3 ವರ್ಷದ ವ್ಯಾರಂಟಿ ಇತ್ತು. ಮತ್ತು ಸ್ಟ್ಯಾಂಡರ್ಡ್ ಕಂಪನಿ, ಯಾವುದೇ ಬ್ಲಾಕ್ ಲಿಸ್ಟ್ ಆಗದೆ ಇರ್ತಕ್ಕಂಥ ಕಂಪನಿ. ಒಂದು ಎಕ್ವಿಪ್ಮೆಂಟ್ಗೆ 1 ಕೋಟಿ ಲಾಭ ಸಿಕ್ಕಿದೆ. ಅದಕ್ಕೆ ನಾನೇನು ಹೇಳಿದೆ, 1,14 ಎಕ್ವಿಪ್ಮೆಂಟ್ಗೆ ಅಂತ ಹೇಳಿದ್ರೆ 117 ಲಕ್ಷ ಆಯ್ತು, 117 ಕೋಟಿ ಆಯ್ತು. ಈ ತರ ಸರ್ಕಾರಕ್ಕೆ 117 ಕೋಟಿ ಧೋಖಾ ಆಗಿದೆ. ಆದ್ರಿಂದ ಇದರ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. 3 ಪಟ್ಟು ಹೆಚ್ಚಾಯಿತು. ಕೇರಳದ ವೈದ್ಯಕೀಯ ಸೇವಾ ನಿಗಮದ ಉಪಕರಣ ಖರೀದಿಗೆ ಹೋಲಿಸಿದ್ರೆ ನಿರ್ದೇಶನಾಲಯವು ಪ್ರತಿ OT ಉಪಕರಣಕ್ಕೆ 1 ಕೋಟಿ ರು ಅಧಿಕ ಹಣ ಕೊಟ್ಟು ಖರೀದಿಸಿದೆ. ಇದರಿಂದ ಸರ್ಕಾರಕ್ಕೆ 117 ಕೋಟಿ.
ಅಲ್ಲದೆ ಟೆಂಡರ್ನಲ್ಲಿ 10 ಕೋಟಿ ಕಿಕ್ ಬ್ಯಾಕ್ ಸಂದಾಯವಾಗಿದೆ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಟೆಂಡರ್ನಲ್ಲಿ ಒಟ್ಟು 4 ಕಂಪನಿಗಳು ಬಿಡ್ ಸಲ್ಲಿಸಿದ್ದು. ಅದರಲ್ಲಿ 3 ಕಂಪನಿಗಳನ್ನ ತಿರಸ್ಕರಿಸಲಾಗಿದೆ. ಯಾವ್ಯಾವ ಈ ಯಾವ್ಯಾವ ಕಂಪನಿಗಳು ಯಾವ್ಯಾವ ದರಕ್ಕೆ ಟೆಂಡರ್ ಅನ್ನ ಸಲ್ಲಿಸಿದ್ವು ಅದನ್ನ ನಮಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಯಾವ ದರಕ್ಕೆ ಯಾವ ರೇಟ್ಗೆ ಟೆಂಡರ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ರು ಅದರ ಮಾಹಿತಿ ಕೊಡಿ ಅಂದ್ರೆ ಕೊಟ್ಟಿಲ್ಲ. ಕಡಿಮೆ ದರಕ್ಕೆ ಬಿಡ್ ಮಾಡಿದವರಿಗೆ ಟೆಂಡರ್ ನೀಡಬೇಕಿತ್ತು. ಆದರೆ ಹೆಚ್ಚು ದರ ನಮೂದಿಸಿದವರಿಗೆ ಲಕ್ಷ್ಮಣ್ಯ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಟೆಂಡರ್ ನೀಡಿದೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ 1 ಕೋಟಿ ರೂಪಾಯಿ ಒಂದೊಂದು ಮಾಡ್ಯುಲರ್ ಎಕ್ವಿಪ್ಮೆಂಟ್ ಇಂದ ಹಣವನ್ನ ಮಾಡಬೇಕಾಗಿತ್ತು. ಹೀಗೆ 176 ಕೋಟಿ ರೂಪಾಯಿ ಈ ಒಂದು ಸ್ಕ್ಯಾಮ್ ನಲ್ಲಿ ಇದು 176 ಕೋಟಿ ರೂಪಾಯಿ ಈ ಒಂದು 114 ಮಾಡ್ಯುಲರ್ಗಳ ಖರೀದಿನಲ್ಲಿ 117 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಇದರ ನೈತಿಕ ಹೊಣೆಯನ್ನ ಹೊತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆಯನ್ನ ಕೊಡಬೇಕು ಮತ್ತು ಇದರ ತನಿಖೆಯನ್ನ ನಿವೃತ್ತ ನ್ಯಾಯಾಧೀಶ ಹತ್ರ ನಡೆಸ್ತೀರಾ ಅಥವಾ ಇಂಡಿಪೆಂಡೆಂಟ್ ಒಂದು ಸಂಸ್ಥೆಯಿಂದ ನೀವು ತನಿಖೆಯನ್ನ ನಡೆಸ್ತೀರಾ? ಈ ಒಂದು ಭ್ರಷ್ಟಾಚಾರದಲ್ಲಿ ನ್ಯಾಯ ಸಿಗಬೇಕಾಗಿದೆ. ರಾಜ್ಯಕ್ಕೆ ದ್ರೋಹ ಆಗಿದೆ, ವೈದ್ಯಕೀಯ ಕ್ಷೇತ್ರಕ್ಕೆ ದ್ರೋಹ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡಲೇ ಮೆಡಿಕಲ್ ಎಜುಕೇಶನ್ನಿನ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸುತ್ತೆ. ಇದರ ತನಿಖೆಯನ್ನ ಕೂಡಲೇ ಮಾಡಿಸಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇವೆ. 24ನೇ ತಾರೀಕು ಇದರ ಬಗ್ಗೆ ನಾವೊಂದು ದೂರನ್ನು ಕೂಡ ನಾವು ಕೊಡೋರಿದ್ದೇವೆ. 24ನೇ ತಾರೀಕು ಲೋಕಾಯುಕ್ತರಿಗೆ ಮತ್ತು ಒಂದು ಮನವಿಯನ್ನು ಕೂಡ ನಾವು ರಾಜ್ಯಪಾಲರಿಗೆ ಸಲ್ಲಿಸ್ತೇವೆ. ರಾಜ್ಯ ಅಧ್ಯಕ್ಷರ ಜೊತೆನಲ್ಲಿ ಚರ್ಚೆ ಮಾಡಿ 24ನೇ ತಾರೀಕು ಇದರ ಬಗ್ಗೆ ದೂರನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ.